ರಾಜ್ಯದಲ್ಲಿ ಹುಕ್ಕಾವನ್ನ ಬ್ಯಾನ್ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿತ್ತು. ಆದರೂ ಕದ್ದು ಮುಚ್ಚಿ ಬೆಂಗಳೂರಿನ ಹಲವು ಕಡೆ ಹುಕ್ಕಾ ಸಪ್ಲೈ ಮಾಡ್ತಾ ಇದ್ದವರು ಪೊಲೀಸರ ಕೈಗೆ ಲಾಕ್ ಆಗಿದ್ದಾರೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಹುಕ್ಕಾ ಸೀಸ್ ಆಗಿದೆ. ಬನ್ನಿ, ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಕದ್ದು ಮುಚ್ಚಿ ಹುಕ್ಕಾ ಬಾರ್ ನಡೆಸಲಾಗ್ತಿದೆಯಾ? ಸಿಸಿಬಿಯಿಂದ ಹುಕ್ಕಾ ಐಟಂ ಸೀಸ್. ಸಿಸಿಬಿ ಪೊಲೀಸರು ಚಾಮರಾಜಪೇಟೆಯ ಗೋಡೌನೊಂದರ ಮೇಲೆ ದಾಳಿ ಮಾಡಿ ಮುರಳೀಧರ್, ವಿಪಿ ಸಿಂಗ್, ಆಂಥೋಣಿ, ಭರತ್, ಮಧು, ಹರಿಕೃಷ್ಣ, ರಮೇಶ್, ಲಕ್ಷ್ಮಿ, ಮಧು ಸೇರಿ 9 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ನಿಷೇಧಿತ ಹುಕ್ಕಾ ನಿಕೋಟಿನ್ ಪದಾರ್ಥಗಳನ್ನು ಶೇಖರಣೆ ಮಾಡಿಟ್ಟ ಹಿನ್ನೆಲೆಯಲ್ಲಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಈ ಸಿಗರೆಟ್ ಚಾರ್ಜಿಂಗ್ ಮಾಡುವ ಮೂಲಕ ವಿವಿಧ ಫ್ಲೇವರ್ಗಳನ್ನು ಫಿಲ್ ಮಾಡಿ ಅದನ್ನು ದುಪ್ಪಟ್ಟು ಬೆಲೆಗೆ ಮಾರಾಟ ಮಾಡಲಾಗ್ತಿತ್ತು. ಕೆಲವರು ವಿದೇಶದಿಂದಲೂ ಕೂಡ ಅಕ್ರಮವಾಗಿ ತರಿಸಿಕೊಂಡು ಉಪಯೋಗಿಸಿಕೊಳ್ತಾ ಇದ್ರು. ಬೆಂಗಳೂರಿನಲ್ಲೂ ಕೂಡ ಈ ಸಿಗರೆಟ್ ಹಾವಳಿ ಹೆಚ್ಚಾಗಿತ್ತು. ಹೀಗಾಗಿ ಈ ಸಿಗರೆಟ್ ಮನುಷ್ಯನಿಗೆ ಎಷ್ಟರ ಮಟ್ಟಿಗೆ ಉಪಯೋಗ, ಹಾನಿ ಎಂಬ ಲೆಕ್ಕಾಚಾರದ ಪ್ರಕಾರ ಈ ಸಿಗರೆಟ್ನಿಂದ ಮನುಷ್ಯನಿಗೆ ಹಾನಿಕಾರವೇ ಆಗಿತ್ತು. ಹೀಗಾಗಿ ಅದನ್ನು ಕೂಡ ಬ್ಯಾನ್ ಮಾಡಲಾಗಿತ್ತು. ಸದ್ಯ ಹುಕ್ಕಾ ನಿಕೋಟಿನ್ ಕೂಡ ಈ ಹಿಂದೆ ಲೀಗಲ್ ಆಗಿಯೇ ಇತ್ತು, ಆದರೆ ಅದನ್ನು ಉಪಯೋಗ ಮಾಡುವುದು ಸದ್ಯಕ್ಕೆ ಕಾನೂನು ಬಾಹಿರವಾಗಿದೆ. ನಮ್ಮ ಸಿಸಿಬಿಯ ಮಹಿಳಾ ಸಂರಕ್ಷಣಾ ದಳದವರು ನಗರದ ಬೇರೆ ಬೇರೆ ಭಾಗಗಳಲ್ಲಿ, ಅಂದರೆ ಪ್ರಮುಖವಾಗಿ ಚಾಮರಾಜಪೇಟೆ, ರಾಮಮೂರ್ತಿ ನಗರ, ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೋಟ್ಪಾ ಅಡಿಯಲ್ಲಿ ನಿಷೇಧ ಆಗಿರ್ತಕ್ಕಂತಹ ಕೆಲವೊಂದು ತಂಬಾಕು ಮತ್ತು ನಿಕೋಟಿನ್ ಮತ್ತು ಇತರ ಪದಾರ್ಥಗಳೇನಿದ್ದಾವೆ ಅವುಗಳನ್ನು ಮಾರಾಟ ಮಾಡಲಿಕ್ಕೆ ಇಟ್ಟುಕೊಂಡಿದ್ದನ್ನು ಗಮನಿಸಿ ಅವುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸಿಸಿಬಿ ಪೊಲೀಸರು ಚಾಮರಾಜಪೇಟೆ ಮಾತ್ರವಲ್ಲ, ಮಹದೇವಪುರ ವ್ಯಾಪ್ತಿಯಲ್ಲೂ ಕೂಡ ಏಕಕಾಲದಲ್ಲಿ ದಾಳಿ ನಡೆಸಿದಾಗ ಬೃಹತ್ ಮೊತ್ತದ ಹುಕ್ಕಾ ಫ್ಲೇವರ್ಗಳು ಸಿಕ್ಕಿದೆ. 1,45,00,000 ಮೌಲ್ಯದ ಹುಕ್ಕಾ ನಿಕೋಟಿನ್ ಉತ್ಪನ್ನ, 1,10,000 ನಗದು, 11 ಮೊಬೈಲ್, 1 ಟಾಟಾ ಎಸ್ ವಾಹನವನ್ನು ಸಿಸಿಬಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಇನ್ನು ಕೆಲ ಕಡೆ ನಿಕೋಟಿನ್ ಇರದ ಕೆಲ ಫ್ಲೇವರ್ಗಳನ್ನು ಬಳಸಿ ಇದನ್ನು ಹುಕ್ಕಾ ಬಾರ್ನಲ್ಲಿ ಗ್ರಾಹಕರಿಗೆ ನೀಡಲಾಗ್ತಿತ್ತು. ಆದರೆ ಈಗ ನಿಕೋಟಿನ್ ಫ್ಲೇವರ್ ಅಲ್ಲದೆ ಬರೀ ಫ್ಲೇವರ್ಗಳನ್ನು ಕೂಡ ಮಾರಾಟ ಮಾಡುವಂತಿಲ್ಲ. ಹೀಗಾಗಿ ಹುಕ್ಕಾ ಫ್ಲೇವರ್ಗಳನ್ನು ಅಕ್ರಮವಾಗಿ ಇಟ್ಟುಕೊಳ್ಳುವಂತಿಲ್ಲ, ಅದು ಅಪರಾಧದ ಕೃತ್ಯ ಅನಿಸಿಕೊಳ್ಳುತ್ತೆ. ಹೀಗಾಗಿ ಅಕ್ರಮವಾಗಿ ದಾಸ್ತಾನು ಇಟ್ಟಿದ್ದ ಹುಕ್ಕಾ ಗೋಡನ್ಗಳ ಮೇಲೆ ದಾಳಿ ಮಾಡಿದ ಆರೋಪಿಗಳನ್ನು ಬಂಧಿಸಲಾಗಿದೆ. ಅಫ್ಜಲ್ ಅಂತಕ್ಕಂಥ ಒಂದು ಪದಾರ್ಥ, ಜೊತೆಗೆ ದಿಲ್ಬಾಗ್ ಅಂತ ಹೇಳಿ ಇನ್ನೊಂದು ಪದಾರ್ಥ, ಮತ್ತು ಈ ರೀತಿ ಬೇರೆ ಬೇರೆ ಹೆಸರುಗಳಿರ್ತಕ್ಕಂತಹ ಕೆಲವೊಂದು ಪದಾರ್ಥಗಳನ್ನು ಇವು ಪಾಯ್ಸನ್ ಸ್ಯಾಕ್ ಮತ್ತು ಇತರ ಕಾಯ್ದೆಗಳ ಅಡಿಯಲ್ಲಿ ಇದು ಬ್ಯಾನ್ ಆಗಿರ್ತಕ್ಕಂತಹ ವಸ್ತುಗಳು, ಇವುಗಳನ್ನು ವಶಪಡಿಸಿಕೊಂಡಿದ್ದಾರೆ. 1,45,00,000 ಮೌಲ್ಯದ ಬೇರೆ ಬೇರೆ ಪದಾರ್ಥಗಳು, 11 ಮೊಬೈಲ್ ಫೋನುಗಳು ಹಾಗೂ ನಗದು ಹಣ 1,10,000 ರೂಪಾಯಿ, ಜೊತೆಗೆ ಒಂದು ವಾಹನ ಮತ್ತು ಕೆಲವೊಂದು ಸಿಲ್ವರ್ ಕಾಯಿನ್ಗಳನ್ನು ಕೂಡ ಈ ಕಾರ್ಯಾಚರಣೆಯಲ್ಲಿ ವಶಪಡಿಸಿಕೊಂಡಿದ್ದಾರೆ. ಬ್ಯಾನ್ ಇದ್ರೂ ಕೂಡ ಕದ್ದು ಮುಚ್ಚಿ ಹುಕ್ಕಾ ಬಾರ್ ನಡೆಸಿದರೆ ಸಿಸಿಬಿ ಕಣ್ಣು ಸದಾ ಇರುತ್ತೆ. ಸದ್ಯ ಬಂಧಿತರ ವಿಚಾರಣೆ ಮುಂದುವರಿಸಲಾಗಿದೆ. ನರಸಿಂಹಮೂರ್ತಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.